ಹಾಯ್ ಫ್ರೆಂಡ್ಸ್, ಇಷ್ಟು ದೊಡ್ಡ ಮನೆ ಯಾಕೆ ತಗೊಂಡ್ವಿ, ಈ ಮನೆ ತಗೊಳ್ಳಿಕ್ಕೆ ಅಷ್ಟೊಂದು ಹಣ ಎಲ್ಲಿಂದ ಬಂತು ಅನ್ನೋದನ್ನ ಈ ವ್ಲಾಗ್ನಲ್ಲಿ ನೋಡೋಣ. ಈ ಹೋಮ್ ಟೂರ್ ವಿಡಿಯೋಸ್ ಎಲ್ಲ ಮುಗಿದ್ಮೇಲೆ ನನಗೆ ತುಂಬ ಜನರು ಕೇಳ್ತಾ ಇರೋದು, ಈ ಮನೆ ತಗೊಳ್ಳಿಕ್ಕೆ ನಿಮಗೆ ಟೋಟಲ್ ಆಗಿ ಎಷ್ಟು ಖರ್ಚಾಯಿತು, ಏನೆಲ್ಲ ಖರ್ಚಾಯಿತು ಅಂತ ಹೇಳಿ ಕೇಳಿದ್ದಾರೆ. ಅದೆಲ್ಲದ್ರ ಬಗ್ಗೆ ಇವತ್ತು ಈ ವ್ಲಾಗ್ನಲ್ಲಿ ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು 2 years ಬ್ಯಾಕ್ ನಾವು ಒಂದು ಲೀಸ್ ಮನೇಲಿದ್ವಿ. ಅಲ್ಲಿ ನಮಗೆ ಲೀಸ್ಗೆ ಹತ್ತತ್ರ 13 lakhs ನಾವು ಪೇ ಮಾಡಿದ್ವಿ. 2 years ಆದಮೇಲೆ ಲೀಸ್ ಅಗ್ರಿಮೆಂಟ್ ಕೂಡ ಎಕ್ಸ್ಪೈರ್ ಆಯಿತು. ಅಂದರೆ ನಾವು 2 years ಅಂತ ಹೇಳಿ ಮಾಡಿಸ್ಕೊಂಡಿದ್ವಿ. ಇನ್ನೂ 1-2 ವರ್ಷ ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ವಿ. ಆದರೆ ಅವರು 30% ವರೆಗೂ ನಾವು ಅಮೌಂಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಏನಪ್ಪ ಲೀಸ್ ಅಮೌಂಟು ಇಷ್ಟೊಂದು ಜಾಸ್ತಿ ಮಾಡಿದಾರಲ್ಲ ಅಂತ ಹೇಳಿ ನಮಗೆ ತುಂಬಾ ಹೆದರಿಕೆ ಆಗ್ಬಿಡ್ತು. ಇನ್ನು ಸರಿ ಬೇರೆ ಮನೆ ಆದರೂ ನೋಡೋಣಪ್ಪ ಅಂತ ಹೇಳಿ ಅಂದ್ಕೊಂಡ್ವಿ. ಆದರೆ ನನಗೆ ಅವಾಗ ತಾನೇ ಡೆಲಿವರಿ ಆಗಿತ್ತು, ಇನ್ನೂ 1 year ಕೂಡ ಆಗಿರಲಿಲ್ಲ. ಇಷ್ಟು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬೇರೆ ಕಡೆ ಶಿಫ್ಟ್ ಆಗೋದು ಹೇಗೆ ಅನ್ನೋ ಒಂದು ಚಿಂತೆ ಆಗೋಗ್ಬಿಟ್ಟಿತ್ತು ನಮಗೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಬೇಕು ಅಂದರೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಗೊತ್ತಲ್ವಾ. ಪ್ಯಾಕಿಂಗ್ ಮಾಡಬೇಕು, ಅಲ್ಲಿ ಇಳಿಸ್ಕೋಬೇಕು, ಮತ್ತು ಅದನ್ನು ಜೋಡಿಸ್ಕೋಬೇಕು. ಹಬ್ಬಬ್ಬ ಎಷ್ಟು ಕೆಲಸ. ಅದು ಅಲ್ಲದೆ ಚಿಕ್ಕ ಮಕ್ಕಳು ಜೊತೆಗೆ ನನ್ನ ಬಾಣಂತನ, ಇದೆಲ್ಲ ನೋಡಿದ್ಮೇಲೆ ಏನು ಮಾಡಬೇಕಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಕುತ್ಕೊಂಡಿದ್ವಿ. ಇದೇ ರೀತಿ ತುಂಬ ಜನರು ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಳು ಧೈರ್ಯ ಮಾಡಿ ಸಾಲ ಮಾಡಿ ಒಂದು ಸ್ವಂತ ಮನೆ ಇದ್ದರೆ ಸಾಕಪ್ಪ ಅಂಥೇಳಿ ಧೈರ್ಯ ಮಾಡಿ ತೊಗೊಂಡ್ಬಿಡ್ತಾರೆ. ಸೊ ನಮಗೂ ಕೂಡ ಅದೇ ಪರಿಸ್ಥಿತಿ ಬಂದಿತ್ತು. ಒಂದು ಸ್ವಂತ ಮನೆ ಅನ್ನೋದಿತ್ತು ಅಂದರೆ ಒಂದು ಒಳ್ಳೆ ಸ್ಟೆಬಿಲಿಟಿ ಅನ್ನೋದಿರುತ್ತೆ. ಆ ಕಡೆ ಈ ಕಡೆ ಹೋಗೋದಿರೋದಿಲ್ಲ, ತಲೆನೋವು ಇರಲ್ಲ, ಟೆನ್ಷನ್ ಇರಲ್ಲ ಅಂತ. ಆವಾಗ ನಾನು ರಾಜು ಇಬ್ಬರು ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಿದ್ವಿ. ಸ್ಟಾರ್ಟಿಂಗ್ನಲ್ಲಿ ಸ್ವಂತ ಮನೆ ಅನ್ನೋದಿದ್ರೆ ಫುಲ್ ಲಕ್ಸುರಿ ಆಗಿರುತ್ತಲ್ಲ ಅಂಥೇಳಿ ತುಂಬ ಖುಷಿ ಆಗಿಬಿಟ್ವಿ. ಸೊ ಇದೆಲ್ಲದನ್ನು ಈ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಚಿನಿಮಾನ ಬಸ್ ಹತ್ಸೋಕ್ಕೆ ಅಂಥೇಳಿ ಬಂದಿದ್ದೆ. ಚೀನಿಮಾ ಹೋಗಿದ್ದಕ್ಕೆ ಅಳ್ತಾ ಇದ್ದಾನೆ ಅವನು ಹೋಗ್ತಾನಂತೆ. ನೀನು ಹೋಗ್ತೀಯಾ? ಕರಿ ಅವರಿಗೆ, ಬನ್ನಿ ಬನ್ನಿ ಅನು, ಜಲ್ದಿ ಕರಿ. ಅವನು ಬಸ್ಗೆ ಹೋಗ್ಬೇಕಂತ ಆಸೆ, ಅಷ್ಟು ಬೆಳಗ್ಗೆನೇ ಏನಕ್ಕೆ ಅಂತ ಬೇಡ ಅಂತ ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡಿ ಸೇರಿಸಿದ್ದೀವಿ. ಈಗ ಮತ್ತೆ ಅಲ್ಲಿಗೆ ಹೋಗ್ತಾನಂತೆ. ಬಾ, ನೀನು ರೆಡಿ ಆಗ್ತೀಯಾ? ಸ್ಕೂಲಿಗೆ ಹೋಗೋಣ? ಹಾಂ, ಮಕ್ಕಳಿಗೆ ಸಾಕಾಗುತ್ತೆ ಅನ್ನೋ ವರ್ಡೇ ಗೊತ್ತಿರೋದಿಲ್ಲ, ಆಡ್ತಾನೆ ಇರ್ತಾರೆ. ಈಗ ನೋಡಿ ಇಷ್ಟೋ ತನಕ ಸ್ವಲ್ಪ ಅಳ್ತಾ ಇದ್ನಲ್ಲ, ಈಗಾಗಲೇ ಆಟ ಶುರು. ಬುಕ್ ಎತ್ಕೊಂಬಂದಾನೆ ಹೋಮ್ವರ್ಕ್ ಮಾಡೋಕ್ಕೆ. ಇನ್ನು ಅವನಂತೂ ಒಂದು ಕಡೆ ಇರೋದಿಲ್ಲ, ಅವನಿಗೆ ಆ ಬುಕ್ ಬೇಡ ಅನ್ನೋದೇ ಸಿಟ್ಟು ಬಂದುಬಿಟ್ಟಿದೆ. ಸೊ ಇವತ್ತು ಸರ್ಕಲ್ ಡೇ ಅಂತೆ. ದೋಸೆನೂ ಸರ್ಕಲ್ಲು, ಆಮೇಲೆ ಬಾಕ್ಸ್ಗೆ ಸರ್ಕಲ್ ಇರೋದೇ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ಈ ಥರ ಮಿನಿ ಕುಕ್ಕೀಸ್ ಮಾಡಿದ್ದೀನಿ, ಪುಟ್ಟ ಪುಟ್ಟ ಸರ್ಕಲ್ಸು. ಏನೇನು ಬರುತ್ತೆ ಸರ್ಕಲ್ ಅಂದರೆ, ಬನಾನಾ ಸರ್ಕಲ್ ಕಟ್ ಮಾಡ್ಬೋದು. ಹೇಗಿರಲಿ, ಎಲ್ಲರಿಗೂ ಹ್ಯಾಪಿ ಸರ್ಕಲ್ ಡೇ. ಸೊ ಈ ಥರದ್ದೆಲ್ಲ ಮಕ್ಳಿಗೆ ಹೇಳ್ಕೊಡ್ತಾರೆ, ಚೆನ್ನಾಗಿರುತ್ತೆ. ನಮಗೂ ಬಾಕ್ಸ್ ಎಲ್ಲ ರೆಡಿ ಮಾಡ್ಲಿಕ್ಕೆ ನಮಗೂ ಖುಷಿ ಆಗತ್ತೆ, ಅವ್ರಿಗೂ ಬಾಕ್ಸ್ ಓಪನ್ ಮಾಡಿ ವಾವ್ ಅನ್ಬೇಕು, ಆ ಥರ ಖುಷಿ ಆಗತ್ತಲ್ಲ. ಮಕ್ಕಳು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿ ತುಂಬ ತಾಯಂದ್ರು ತುಂಬ ಕೇರ್ ತಗೊಂಡು ಅಡುಗೆನ ಮಾಡ್ತಿರ್ತಾರೆ. ಅದೇ ರೀತಿ ಅವ್ರ ಸ್ಕಿನ್ಗೂ ಕೇರ್ ತಗೊಳ್ಬೇಕು ಅಲ್ವಾ. ಯಾಕೆಂದ್ರೆ ಮಕ್ಕಳ ಚರ್ಮ ತುಂಬಾ ಡೆಲಿಕೇಟ್ ಆಗಿರತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದಕ್ಕಾಗಿ ನಾವು ಮಕ್ಕಳಿಗೆ ಒಳ್ಳೆ ಲೋಷನ್ ಅನ್ನ ಹಚ್ಬೇಕಾಗತ್ತೆ. ನಾನು ನಮ್ ದೀರುಗೆ ಜಾನ್ಸನ್ಸ್ ಬೇಬಿ ಮಿಲ್ಕ್ ಮತ್ತು ರೈಸ್ ಲೋಷನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಿಲ್ಕ್ ಪ್ರೋಟೀನ್ಸ್, ರೈಸ್ ಎಕ್ಸ್ಟ್ರಾಕ್ಟ್ ಮತ್ತು ಮಲ್ಟಿವಿಟಮಿನ್ ಕಾಂಪ್ಲೆಕ್ಸ್ ಇರುತ್ತೆ. ಇದು ಡೆಲಿಕೇಟ್ ಸ್ಕಿನ್ಗೆ ಒಳ್ಳೆ ನರಿಶ್ಮೆಂಟ್ ಕೊಡೋದಲ್ಲದೆ ಡ್ರೈ ಆಗದಂತೆ ನೋಡ್ಕೊಳ್ಳುತ್ತೆ. ಹಾಗೆ ಇದು ತುಂಬಾ ಲೈಟ್ ವೇಟ್ ಇದೆ ಮತ್ತೆ ಬೇಗ ಅಬ್ಸರ್ಬ್ ಕೂಡ ಆಗತ್ತೆ. ಹಾಗೂ ಇದರಲ್ಲಿರುವ ಮಲ್ಟಿವಿಟಮಿನ್ ಕಾಂಪ್ಲೆಕ್ಸ್ ಅಪ್ ಟು 24 hours ವರೆಗೂ ಮಾಯಿಶ್ಚರ್ ಅನ್ನ ಲಾಕ್ ಮಾಡಿ ಇರಿಸುತ್ತೆ. ಸೊ ಇದರಿಂದಾಗಿ ದಿನಪೂರ್ತಿ ಮಕ್ಕಳ ಚರ್ಮ ಹೆಲ್ದಿಯಾಗಿ ಸಾಫ್ಟ್ ಆಗಿ ಕಾಣುತ್ತೆ. ಹಾಗೆ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಇದು ರಿಯಲ್ ಸರ್ಕಲ್ ಅಲ್ಲ, ಇಲ್ಲೊಂದು ಸರ್ಕಲ್ ಸಿಕ್ತು. ನಾನಿದು ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಹಾಗೆ ಸುಮ್ಮನೆ ಮಾಡಿದ್ದೆ. ಚೆನ್ನಾಗಿ ರೌಂಡ್ ಆಗಿರೋದನ್ನೇ ನೋಡಿ ಹಾಕ್ತೀನಿ. ದೀರು ನೋಡಿಲಿ ನೋಡಿಲಿ, ವಾವ್, ಇಲ್ಲಿ ನೋಡಿಲಿ ಇಷ್ಟೊಂದು ಸ್ನ್ಯಾಕ್ಸ್ ದೀರುಗೆ. ಸ್ಕೂಲಲ್ಲಿ ತಿನ್ನಬೇಕು, ಓಕೆನಾ? ಹಾಂ,
ಸರ್ಕಲ್. ಏನಿದು? ಸರ್ಕಲ್. ನಮ್ಮ ಧೀರು ಸ್ಕೂಲಿಗೆ ಹೋಗೋದು ನೋಡಿದ್ರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ಈಗ ಅವನನ್ನು ರೆಡಿ ಮಾಡಿದ್ದಾಯಿತು, ನಾನು ಕೂಡ ತಿಂಡಿ ತಿನ್ಕೊಂಡು ಅವನನ್ನು ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಸಾಂಬಾರು ಚಟ್ನಿ ಮಾಡಿದ್ದೀನಿ. ಅದ್ರ ಜೊತೆ ನಾನು ಸ್ವಲ್ಪ ಆರೆಂಜ್ ಕೂಡ ತಿಂತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಸಿ ವಿಟಮಿನ್ ತಗೋಬೇಕಲ್ವ, ಇವತ್ತು ಯಾಕೋ ನನಗೆ ಆರೆಂಜ್ ತಿನ್ಬೇಕನ್ನಿಸ್ತು, ಹಾಗಾಗಿ ಆರೆಂಜ್ ತಿಂತಾ ಇದ್ದೀನಿ. ಇನ್ನು ತುಂಬ ಜನ ಕೇಳೋದೇನಪ್ಪ ಅಂದರೆ, ನೀವಿರೋದಿಬ್ರು ಇಷ್ಟು ದೊಡ್ಡ ಮನೆ ಯಾಕೆ ತಗೊಂಡ್ರಿ ಅಂತ. ಸೊ ಅದ್ರ ಬಗ್ಗೆನೂ ಕೂಡ ಈ ವ್ಲಾಗ್ನಲ್ಲಿ ನಾನು ಹೇಳ್ತೀನಿ. ಈಗ ಧೀರುಗೆ ತಿಂಡಿ ತಿನ್ನಿಸಿ ರೆಡಿ ಮಾಡಿ ಈಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಧೀರು ಮೊದಲೆಲ್ಲ ಸ್ಕೂಲಿಗೆ ಹೋಗ್ಲಿಕ್ಕೆ ತುಂಬ ಹಠ ಮಾಡ್ತಾ ಇದ್ದ. ಒಂದು ವಾರ ಬೇಕಾಯಿತು ಅವನು ಅಡ್ಜಸ್ಟ್ ಆಗಲಿಕ್ಕೆ. ಇವಾಗ ಖುಷಿಯಾಗಿ ಅವನೇ ರೆಡಿ ಆಗ್ತಾನೆ, ಬ್ಯಾಗ್ ಎಲ್ಲ ಹುಡುಕ್ತಾನೆ, ಅದೆಲ್ಲ ಮಾಡ್ತಾನೆ. ಎಷ್ಟು ಬೇಗ ಚೇಂಜ್ ಆಗಿಬಿಟ್ನಲ್ಲಪ್ಪ ಅನ್ನಿಸ್ತಾ ಇದೆ. 1 ವೀಕ್ ಅಂತೂ ತುಂಬಾ ಕಷ್ಟ ಆಗಿತ್ತು ಅವನನ್ನು ಸ್ಕೂಲಿಗೆ ಕಳ್ಸೋದು. ಈಗ ನೋಡಿ ಎಷ್ಟು ಖುಷಿಯಾಗಿ ಅವನೇ ಟಾಟ ಮಾಡಿ ಹೋಗ್ತಾನೆ. ಅವ್ನ ಕ್ಲಾಸ್ಗೂ ಹೋಗ್ತಾನೆ, ಅದೇ ಖುಷಿ ಆಗುತ್ತೆ. ಈಗ ಅಲ್ಲಿ ಸ್ಟೆಪ್ಸ್ ಇದೆ ಅಲ್ವಾ, ಅದ್ರ ಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಅವನು. ಈ ಕಾರ್ ಕಲ್ತ್ಬಿಟ್ಟು ನನಗಂತೂ ತುಂಬಾನೇ ಅನುಕೂಲ ಆಗಿದೆ. ನಾನೊಂದು ಕೆಲಸ ಮಾಡ್ಕೋಬಹುದು, ರಾಜು ಒಂದು ಕೆಲಸ ಮಾಡ್ಬೋದು. ತುಂಬಾ ಟೈಮ್ ಸೇವ್ ಆಗತ್ತೆ ನಮ್ಮಿಬ್ರಿಗೂ. ಹಬ್ಬ, ಎಲ್ಲ ಕೆಲಸ ಮುಗೀತು. ಈಗ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಬನ್ನಿ. ಈಗ ಫಸ್ಟ್ ರೇಟ್ ಹೇಳ್ಬಿಡ್ತೀನಿ ಎಷ್ಟಕ್ಕೆ ತಗೊಂಡ್ವಿ ಅಂತ. ಯಾಕೆಂದರೆ ತುಂಬ ಜನ ಹೋಮ್ ಟೂರ್ ವಿಡಿಯೋದಲ್ಲೇ ಕೇಳ್ತಾ ಇದ್ರು, ನೀವು ಎಷ್ಟಕ್ಕೆ ತಗೊಂಡ್ರಿ, ಏನಾಯಿತು ಎಲ್ಲ ಟೋಟಲ್ ಆಗಿ ಅಂತ. ಸೊ ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಯಿತು. ಅಂದರೆ ಜಾಗ ಪ್ಲಸ್ ಕನ್ಸ್ಟ್ರಕ್ಟ್ ಮಾಡಿರೋಂತಹ ಮನೆ, ಅಂದರೆ ಇಂಟೀರಿಯರ್ ಒಳಗಡೆ ಏನೂ ಮಾಡಿಸಿರ್ಲಿಲ್ಲ. ಬರೀ ಜಾಗಕ್ಕೆ ಮತ್ತೆ ಕನ್ಸ್ಟ್ರಕ್ಷನ್ ಮಾಡಿರೋದಕ್ಕೆ ಹತ್ತತ್ರ 1,20,00,000 ಚಿಲ್ಲರೆ ಆಯಿತು. ಅವರು ಇಂಟೀರಿಯರ್ ಕೂಡ ನಾವೇ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಾವು ಮಧ್ಯದಲ್ಲಿ ಸ್ಟಾಪ್ ಮಾಡಿಸಿದ್ವಿ. ಯಾಕೆಂದರೆ ನಮಗೆ ಹೇಗೆ ಬೇಕೋ ಆ ಥರ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಮಾಡೋದನ್ನು ಸ್ಟಾಪ್ ಮಾಡಿಸ್ಬಿಟ್ಟು ಎಷ್ಟು ವರ್ಗು ಕಂಪ್ಲೀಟ್ ಮಾಡಿದಾರೋ ಅಷ್ಟಕ್ಕೆ ಆ ರೇಟ್ ಕೊಟ್ಟು ತಗೊಂಡ್ವಿ. ಅದಾದಮೇಲೆ ಇಂಟೀರಿಯರ್ನ ನಾವು ಮಾಡಿಸ್ಕೊಂಡ್ವಿ. ನಮ್ಮ ಕೆಲವೊಂದು ಡಿಸೈನ್ಸ್ ಎಲ್ಲ ಇತ್ತು, ಅದನ್ನು ಕೊಟ್ಟು ನಮ್ಮ ಟೇಸ್ಟಿಗೆ ತಕ್ಕನಂಗೆ ಮಾಡಿಸ್ಕೊಳ್ಳೋಣ, ಸ್ವಲ್ಪ ಲಕ್ಸುರಿಯಸ್ ಆಗಿ ಕಾಣಲಿ ಅಂತ ಹೇಳಿಬಿಟ್ಟು ಅದು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ ಅದು ಕೂಡ ಹತ್ತತ್ರ 50 ಲಕ್ಷ ಆಯಿತು ಇಂಟೀರಿಯರ್ಗೆ. ಇನ್ನೂ ಜಾಸ್ತಿನೇ ಆಗಿದೆ. ಇನ್ನೂ ಜಾಸ್ತಿ ಆಗಿದೆಯಾ? ನನ್ನ ಲೆಕ್ಕ ಪ್ರಕಾರ ಕೌಂಟ್ ಮಾಡಿಲ್ಲ. ಬೇರೆ ಬೇರೆ ಸೈಡ್ ಖರ್ಚುಗಳು ತುಂಬ ಆಗಿದೆ. ಸೊ ನಾವು ಇದು ಯೋಚನೆ ಮಾಡಿರಲಿಲ್ಲ ಅಲ್ವಾ ಆ ಟೈಮ್ನಲ್ಲಿ, ಇದಕ್ಕೆ ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು. ಅದು ಒಂದಕ್ಕೊಂದು ಇದು ಮಾಡಿಸ್ಲೇಬೇಕು ಅನ್ನೋ ಪರಿಸ್ಥಿತಿ. ಆ ಟೈಮ್ನಲ್ಲಿ ಇನ್ನು ಆಪ್ಷನ್ ಇಲ್ಲದೆ ನಮಗೆ ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ ಅಂತ ಹೇಳಿ ಕೆಲವೊಂದೆಲ್ಲ ಚೇಂಜಸ್ ಎಲ್ಲ ಮಾಡ್ಕೊಂಡ್ವಲ್ವಾ. ಅಂದರೆ ಮನೆ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರ್ಬೇಕು, ಲಕ್ಸುರಿಯಸ್ ಆಗೇ ಕಾಣಬೇಕು ಅಂತೇಳಿ ನಾವು ಇದನ್ನ ಯೋಚನೆ ಮಾಡ್ಕೊಂಡ್ವಿ. ಬಟ್ ಅಷ್ಟು ಖರ್ಚಾಗತ್ತೆ ಅನ್ನೋದು ನಮಗೆ ಐಡಿಯಾ ಇರಲಿಲ್ಲ. ಅದಕ್ಕೆ ಅಂತಾರಲ್ಲ, ಮನೆ ಕಟ್ಟಿ ನೋಡು ಅಂತ. ಅದು ಅನುಭವಿಸ್ಬಿಟ್ಟಿದ್ದೀವಿ. ಅದು ನಮಗೆ ಗೊತ್ತಾಯ್ತು. ಏನು ಕಷ್ಟ, ಏನು ಟೆನ್ಷನ್ ಹೌದಿಲ್ವಾ? ಎಷ್ಟು ಟೆನ್ಷನ್ ಇತ್ತು ಗೊತ್ತಾ ಆ ಟೈಮ್ನಲ್ಲಿ ನಾವು ಇಂಟೀರಿಯರ್ ಮಾಡಿಸ್ಬೇಕಾದ್ರೆ. ಇನ್ನು ಟೋಟಲ್ ಆಗಿ ಎಷ್ಟಾಯ್ತಪ್ಪ ಅಂದರೆ ಹತ್ತತ್ರ 2 ಕೋಟಿವರೆಗೂ ಈ ಮನೆ ಖರ್ಚಾಗಿದೆ. ಸ್ವಲ್ಪ ಜಾಸ್ತಿ, 2 ಕೋಟಿಗಿಂತ ಸ್ವಲ್ಪ ಜಾಸ್ತಿ. ನಾನು ಆ ಲೆಕ್ಕ ಇಟ್ಕೊಂಡಿದ್ದೀನಿ 2 CR ಅಂತ. ಇನ್ನು ಸಣ್ಣ ಪುಟ್ಟದೆಲ್ಲ ಇದೆ, ಬಟ್ ಅದೆಲ್ಲ ಲೆಕ್ಕ ಮಾಡಕ್ಕೆ ಹೋಗಿಲ್ಲ ನಾನು. ಇನ್ನು ಮೈಸೂರಲ್ಲಿ ಸೈಟ್ಗಳ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ, ಹಾಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಕೂಡ ಜಾಸ್ತಿ ಇದೆ. ಬಟ್ ತಗೊಳ್ಬೇಕಾದ್ರೆ ನಾವು ಕೇರ್ಫುಲ್ಲಾಗಿ ವಿಚಾರಿಸಿ ತಗೊಳ್ಬೇಕು ಇಲ್ಲಿ. ನೆಕ್ಸ್ಟ್ ಕ್ವಶನ್, ಇಷ್ಟೊಂದು ಹಣ ನಿಮಗೆ ಎಲ್ಲಿಂದ ಬಂತು ಅಂತ ಹೇಳಿ ಕೇಳ್ತಿರ್ತಾರೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ. ಅದಕ್ಕಿಂತ ಮುಂಚೆ ನಂದೊಂದು ಪುಟ್ಟ ಸಜೆಷನ್ ನಿಮಗೆ. ಏನಪ್ಪ ಅಂದರೆ, ತುಂಬ ಜನ ಮಿಡಲ್ ಕ್ಲಾಸ್ ಅವರು ಅಂದ್ಕೊಂಡ್ಬಿಡ್ತಾರೆ, ಒಂದು ಸ್ವಂತ ಮನೆ ತೊಗೊಂಡ್ಬಿಟ್ರೆ ಆಯಿತು, ಲೈಫ್ ಸೆಟ್ಲ್ ಆಗಿಬಿಡತ್ತೆ, ಇನ್ನೇನು ಕಷ್ಟಗಳಿರೋದಿಲ್ಲ, ಏನೂ ಇರೋದಿಲ್ಲ ಅಂತ. ಈಗ ನೀವು ಗಮನಿಸ್ತೀರಾ, ಮನೆಗೆ ಯಾರಾದರೂ ಬಂದಿರ್ತಾರೆ, ಅಥವಾ ದೂರದ ಸಂಬಂಧಿಕರು ಅಥವಾ ಯಾರೋ ಬಂದಿರ್ತಾರೆ ಅಂದ್ಕೊಳ್ಳಿ. ಬಂದ ಕೂಡಲೇ ಫಸ್ಟ್ ಕೇಳೋದೇನು, ಇದು ಸ್ವಂತ ಮನೆನಾ ಅಥವಾ ಬಾಡಿಗೆ ಮನೆನಾ ಅಂತ. ನೀವೇನಾದರೂ ಬಾಡಿಗೆ ಮನೆ ಅಂತ ಹೇಳಿದ್ರಿ ಅಂದ್ಕೊಳ್ಳಿ, ಏನೋ ಬಾಡಿಗೆ ಮನೆನಾ, ಇನ್ನು ಸ್ವಂತ ತೊಗೊಂಡಿಲ್ವಾ, ಹಿಂಗೆ ಕೇಳ್ತಾರೆ ಅಲ್ವಾ. ಸೊ ಇಂಥ ಮಾತುಗಳಿಗೆ ಮರಳಾಗಿ, ಅಥವಾ ಅಕ್ಕಪಕ್ಕದವ್ರು ತೊಗೊಂಡಿದ್ದಾರೆ, ನಮ್ಮ ರಿಲೇಟಿವ್ಸ್ ತೊಗೊಂಡಿದ್ದಾರೆ, ಅವ್ರು ಯಾರೋ ತೊಗೊಂಡಿದ್ದಾರೆ ಅಂತ ಹೇಳಿ ನೀವು ಮಾತ್ರ ಮನೆಗಳನ್ನು ತಗೊಳಕ್ಕೆ ಹೋಗ್ಬೇಡಿ. ಮನೆ ತಗೊಂಡ್ರೆ ಎಲ್ಲರ ಬಾಯಿ ಮುಚ್ಚಿಸ್ಬೋದು. ಒಂದು ಒಳ್ಳೆ ಸ್ಟೇಟಸ್ ಇರುತ್ತೆ, ಹೌದು, ಒಂದು ಒಳ್ಳೆ ಸ್ಟೆಬಿಲಿಟಿ ಇರುತ್ತೆ. ಯಾಕೆಂದ್ರೆ ಹೊರಗಡೆ ಇರೋದೇ ಆ ಥರ ಅಲ್ವಾ. ಈಗ ನಿನ್ಗೊಂದು ಮನೆ ಇದೆ ಅಂದರೆ ಅದು ಥಿಂಕ್ ಮಾಡೋದೇ ಬೇರೆ ಲೆವೆಲಲ್ಲಿ ಥಿಂಕ್ ಮಾಡ್ತಾರೆ, ಬೇರೆ ಇರುತ್ತೆ. ಬಟ್ ನಂದು ಐಡಿಯಾ ಏನು ಅಂದರೆ, ಮನೆ ತಗೊಂಡ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು.
ಒಂದು ಪ್ರಾಬ್ಲಮ್ ಸೃಷ್ಟಿ ಆಗಬಾರ್ದು. ಹೌದು, ಹೌದಿಲ್ಲ? ಕರೆಕ್ಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಬ್ಬನಿಗೆ 1 ಮಂತ್ಗೆ 1 ಲಕ್ಷ ದುಡಿತಾ ಇದ್ದಾರೆ ಅನ್ಕೋ, ಸ್ಯಾಲ್ರಿ. ಸ್ಯಾಲ್ರಿ. ಅವರು 1 ಕೋಟಿ ಮನೆ ತಗೋಬೇಕು, ಒಂದು 30 ಲಕ್ಷ ಡೌನ್ ಪೇಮೆಂಟ್ ಇದೆ. ಓಕೆ. ಲೋನ್ ಕೊಡ್ತಾರೆ, ಜಾಗ ಸಿಗುತ್ತೆ, ಮನೆ ಬಂತು, ಎಲ್ಲ ಆಯ್ತು. ಬಟ್ 1 ಕೋಟಿ ಅಂದ್ರೆ ಅದು 1.20, 1.30ವರೆಗೂ ಹೋಗಿದ್ರೆ ಹೋಗ್ಬೋದು. ಆಮೇಲೆ ಅಡಿಷ್ನಲ್ ಲೋನು ಮಾಡಬೇಕಾಗುತ್ತೆ. ಒಂದು ವೇಳೆ ಅದು ಇಲ್ಲ, 1 ಕೋಟಿನೇ ಪ್ಲಾನ್ ಮಾಡಿ ಕರೆಕ್ಟಾಗಿ ತೊಗೊಂಡ್ರು 70 ಲಕ್ಷಕ್ಕೆ ನೀ EMI ಕಟ್ಟಬೇಕು. ನಿನಗೆ 1 ಲಕ್ಷ ಸ್ಯಾಲ್ರಿ ಬರ್ತಾ ಇದೆ, ಓಕೆ, ಎಷ್ಟು ಕಟ್ತೀಯಾ? EMIನೇ ಹತ್ತತ್ರ ಒಂದು 70,000 ಇರ್ಬೋದು. 70,000 EMI. 17,000. 70,000 ಅವ್ನು ಬರೋ ಸ್ಯಾಲ್ರಿನೇ ₹1,00,000. ಇನ್ನು 30,000 ಉಳಿಯುತ್ತೆ ಅದರಲ್ಲಿ. ಮುಗೀತು. ಅಂದ್ರೆ 70% ಸ್ಯಾಲ್ರಿ ಅಲ್ಲೇ ಹೋಯ್ತು. ಸೊ ಅವರು ಅದು ತಗೊಂಡ್ರೆ ಮುಗೀತು. ಅದು 15 ವರ್ಷ 20 ವರ್ಷ ಆ ಜಾಬ್ ಏನಾದರೂ ಆಯ್ತು, ಅವ್ರಿಗೇನಾದರೂ ಆರೋಗ್ಯ ಕೆಡ್ತು, ಮುಗೀತು, ಕಷ್ಟ. ಜೀವನ ಪೂರ್ತಿ ಸಾಲ ಮಾಡೋದೇ ಇಲ್ಲ ಮನೆ ಸೇಲ್ ಮಾಡಬೇಕಾಗುತ್ತೆ. ಇನ್ನು ತುಂಬಾ ಜನರು ಒಂದು ಯೋಚನೆ ಮಾಡ್ತಾರೆ, ಏನು ಗೊತ್ತಾ, ಮನೆ ಕಟ್ಬಿಟ್ಟು ಅದನ್ನ ರೆಂಟಿಗೆ ಬಿಟ್ಬಿಡೋಣ, ಆ ರೆಂಟಿಂದ ಆರಾಮಾಗಿ ಜೀವನ ಮಾಡ್ಬೋದು ಅಂತ. ನಮಗೂ ಆ ಥರ ಸುಮಾರು ಜನ ಹೇಳಿದ್ರು, ನೀವು ಕೆಳಗಡೆ ಮನೆ ಕಟ್ಕೊಂಡ್ಬಿಟ್ಟು ಮೇಲ್ಗಡೆ ರೆಂಟಿಗೆ ಕೊಟ್ಬಿಡಿ, ಆರಾಮ್ ತಿಂಗಳ ರೆಂಟ್ ನೋಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಿನ್ನ ಕಡೆ ಆಲ್ರೆಡಿ ಹಣ ಇತ್ತು, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಇದೆ, ಸೇವಿಂಗ್ಸ್ ಇದೆ ಅಂದ್ರೆ ಅದು ವರ್ಕೌಟ್ ಆಗುತ್ತೆ. ಹೌದು. 5 ಕೋಟಿ ಮನೆಗೆ ಒಂದು 4 ಫ್ಲೋರ್ ಇರುತ್ತೆ ಅನ್ಕೋ, ಎಷ್ಟು ಕೊಡ್ತಾರೆ 1 ಫ್ಲೋರ್ಗೆ ಒಂದು ರೆಂಟ್? ಅಬ್ಬಬ್ಬ ಅಂದ್ರೆ ಒಂದು 40,000, 1 ಲಕ್ಷವರೆಗೂ ಹೋಗುತ್ತೆ ಅನ್ಕೋ. ಬಟ್ ಅದು ಸಿಟಿ ಒಳಗಡೆ ಇದ್ರೆ 4 ಫ್ಲೋರ್ಸ್ಗೆ ಅಬ್ಬಬ್ಬ ಅಂದ್ರೆ ನಿಮ್ಗೆ 2ರಿಂದ 4 ಲಕ್ಷ ರೆಂಟ್ ಬರುತ್ತೆ 1 ಮಂತ್ಗೆ. ನೀವು ಖರ್ಚು ಮಾಡ್ಬೇಕಾಗಿರೋದು ಎಷ್ಟು? ಸುಮಾರು ಒಂದು 7 ಕೋಟಿ, 5ರಿಂದ 7 ಕೋಟಿ ಖರ್ಚು ಮಾಡ್ಬೇಕು. ಜಾಗನ 4-5 ಕೋಟಿ, ಹೊರಗಡೆ ಊರು ಹೊರಗಡೆ ತಗೊಂಡ್ರೆ ಜಾಗನೇ 1 ಕೋಟಿ, ಮನೆ ಕಟ್ಸೋಕೆ ಇನ್ನೊಂದು ಕೋಟಿ, 2 ಕೋಟಿ ಆಯ್ತು. ಅಷ್ಟು ರೇಟ್ ಕೊಟ್ಟು ತಗೊಂಡು ನಿನ್ನ ಮಂತ್ಲಿ ಬರೀ 2 ಲಕ್ಷ ಇಲ್ಲ 1 ಲಕ್ಷ ರೆಂಟ್ ತಗೊಂಡ್ರೆ ಏನು ಉಪಯೋಗ ನಿನ್ಗೆ? ಅದೇನಂದ್ರೆ ರಿವರ್ಸ್ ಅಲ್ಲಿ ನಾವೇ ಕಟ್ಟಬೇಕು. ಅಲ್ಲ, ಅದು ಸರ್ವೈವಲ್ ಆಪ್ಷನ್ ಇಲ್ಲ. ಅದು ನಿನ್ನ ಹತ್ರ ಆಲ್ರೆಡಿ ಅಮೌಂಟ್ ಇತ್ತು, ಸೇವಿಂಗ್ಸ್ ಇತ್ತು ಅಂದ್ರೆ ನೀನು ಬೈ ಮಾಡ್ಬೋದು, ಆ ಪ್ಲಾನ್ಗೆ ಹೋಗ್ಬೋದು. ಅದು ಇಲ್ಲ, ನಾವು ಹಿಂಗೆ ಮಾಡ್ಕೊಂಡು ನಾವು ಸರ್ವೈವ್ ಆಗ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಅದು ಒಂದ್ಸಾರಿ ಅವರು ರೆಂಟ್ ಕೊಟ್ಟವ್ರು ಬಿಟ್ಟು ಹೋದ್ರಪ್ಪ, ಒಂದು 6 ತಿಂಗಳು ಯಾರು ಬಂದಿಲ್ಲ, ಮುಗೀತು ಲೈಫ್. ಸಿಗಾಕೊಂಡ್ಬಿಡ್ತೀವಿ ಅಲ್ಲಿ, ಬೇರೆ ದಾರಿ ಇಲ್ಲ. ಸೊ ನಾವು ಯಾರೋ ಫ್ರೆಂಡ್ಸನ್ನ ಇಂಪ್ರೆಸ್ ಮಾಡೋಕೆ, ರಿಲೇಟಿವ್ಸ್ನ ಇಂಪ್ರೆಸ್ ಮಾಡೋಕೆ ನಮ್ದೇನೋ ಸ್ಟೇಟಸ್ ಇರುತ್ತೆ, ಲಕ್ಸುರಿ ಇರುತ್ತೆ, ಇಲ್ಲ ರೆಂಟ್ ಮೇಲೆ ಜೀವನ ಮಾಡ್ಬೋದು, ಲೋನ್ ಆರಾಮ್ ಕೊಡ್ತಾರೆ ಬ್ಯಾಂಕಲ್ಲಿ ಅನ್ಕೊಂತ ನಾವು ಮನೆ ತಗೊಳ್ಳೋದಾಯ್ತು ಅಂದ್ರೆ ಬಿದ್ದಂಗೆ. ಅದು ತುಂಬಾ ದೊಡ್ಡ ಡೇಂಜರಸ್ ಡಿಸಿಷನ್. ಅದು ಲೈಫ್ ಲಾಂಗ್ ಒಂದು 15-20 ಇಯರ್ಸ್ ಸಫರ್ ಆಗ್ಬೇಕು. ಆದ್ರೆ ನಾವು ಮನೆ ತಗೊಳಕ್ಕೆ ನಮ್ಗೆ ಹಣ ಎಲ್ಲಿಂದ ಬಂತು ಗೊತ್ತಾ? ನಾವು ಕೂಡ ಲೋನ್ ಮಾಡಿದೀವಿ, ಲೋನ್ ಮಾಡೇ ತಗೊಂಡಿರೋದು. 80 lakhs ಲೋನ್. ಹೌದು, 80 lakhs ಲೋನ್. ಅದು ಕಡಿಮೆ ಬಂತು ಅಂತ ಮತ್ತೆ ಇನ್ನೊಂದು ತಗೊಂಡ್ವಿ. ಹತ್ರ ಆಲ್ಮೋಸ್ಟ್ 80-90 lakhs ಲೋನ್. ಅದಕ್ಕೆ EMI ನಾವು ಮಂತ್ಲಿ 90,000 ಕಟ್ಟಬೇಕು. 90,000 ಪ್ಲಸ್ ಅದು ಇದು ಅಂತ ಹೇಳಿ 1 lakh ಆಗುತ್ತೆ ಮಂತ್ಲಿ. ಇನ್ನು ನೀವು ಅನ್ಕೋಬಹುದು, ಇವರೇ ಲೋನ್ ತಗೋಬಾರ್ದು ಅಂತ ಹೇಳ್ತಾರೆ, ಮತ್ತೆ ನೀವು ಲೋನ್ ತಗೊಂಡಿದ್ದೀರಲ್ಲ, ನಿಮ್ಗೆ ಅದೇ ಹೆಂಗೆ ವರ್ಕೌಟ್ ಆಗತ್ತೆ ಅಂತ. ಸೊ ನಾವೇನು ಯೋಚನೆ ಮಾಡಿದ್ವಿ ಗೊತ್ತಾ, ಮನೆ ಆಫೀಸ್ 2 ಒಂದೇ ಕಡೆ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡ್ವಿ ಫಸ್ಟೇ. ಈಗ ನಾವು EMI ಕಟ್ಟಬೇಕು ಅಂದ್ರೆ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಅನ್ನೋದು ಇರಬೇಕು, ಹೌದಿಲ್ವಾ? ಈಗ ನಾವೇನು ಅಲ್ಲಿ ಆ ಮನೆಯಲ್ಲಿ ಅವರು ಲೀಸ್ ರೇಟ್ ಜಾಸ್ತಿ ಮಾಡಿದ್ರು, ಆಲ್ಮೋಸ್ಟ್ 20 ಲಕ್ಷ ಲೀಸ್ ಅಮೌಂಟ್. ಅದನ್ನ ನಾವು ಇಲ್ಲಿ ಡೌನ್ ಪೇಮೆಂಟ್ಗೆ ಕೊಡ್ಬೋದು. ಅವ್ರ ಹತ್ರ ಇಡೋ ಬದಲಾಗಿ ಬ್ಯಾಂಕ್ ಅವ್ರ ಹತ್ರ ಇಟ್ಬಿಟ್ರೆ ನಮ್ಗೆ ಜಾಗ ಸಿಕ್ತೆ ಡೌನ್ ಪೇಮೆಂಟ್. ಈಗ ಅವ್ರು ಲೋನ್ ಅಮೌಂಟ್ ಕೊಡ್ತಾರೆ, ಅವ್ರು ಇಂಟ್ರೆಸ್ಟ್ ಹಾಕ್ತಾರೆ. ಆ ಇಂಟ್ರೆಸ್ಟ್ ತಕ್ಕಂತೆ ಈಗ ನಮ್ಮ ಮನೆ ದುಡಿಬೇಕಲ್ವಾ? ಅದು ಲ್ಯಾಂಡ್ ಅಪ್ರಿಷಿಯೇಷನ್, ಲ್ಯಾಂಡ್ ವ್ಯಾಲ್ಯೂ ಅಪ್ರಿಷಿಯೇಷನ್ ಆಗುತ್ತೆ. ಬಟ್ ಬೇರೆ ಇನ್ಕಮ್ ಸೋರ್ಸ್ ಏನಾದರೂ ಇರಬೇಕಲ್ಲ, ಕ್ಯಾಶ್ ಫ್ಲೋ. ನಾವೇನು ಪ್ಲಾನ್ ಮಾಡಿದ್ವಿ, ಈಗ ಆಫೀಸ್ಗೆ ಒಂದು ರೂಮ್ ಅನ್ನೋದು ಇರಲೇಬೇಕು ನಮಗೆ. ಸೊ ನೀವು ನೋಡೇ ಇರ್ತೀರಾ ಆಫೀಸಿಗೆ ನಾವು ಹೇಗೆ ಪ್ಲಾನ್ ಮಾಡಿದ್ವಿ ಅಂತ. ಹೋಮ್ ಟೂರಲ್ಲಿ ನಾನು ತೋರಿಸಿದ್ನಲ್ವ, ಒಂದು ದೊಡ್ಡ ಬೆಡ್ರೂಮ್ ಇದೆ ಅಂತ, ಅದು ಕರೆಕ್ಟಾಗಿ ಆಫೀಸ್ಗೆ ಸೂಟ್ ಆಗೋದು. ಅದು ಆಫೀಸ್ಗೆ ಅಂತಾನೆ ಮಾಡಿಸಿದ್ದಾರೆ ಅನ್ನೋ ಥರ ಇತ್ತು. ಅದನ್ನ ನೋಡಿ ನಾವು ಮನೆ ತಗೊಂಡು, ಅದು ಅಲ್ಲದೆ ಕಾರ್ನರ್ ಸೈಟ್ ಚೆನ್ನಾಗಿದೆ ಅಂತ ಹೇಳಿ ನಾವು ತಗೊಂಡ್ವಿ. ಈಗ ಅದರಲ್ಲಿ ಆಫೀಸ್ ಹಾಕಿದ್ವಿ. ಈಗ ಅದೇ ಆಫೀಸು ಹೊರಗಡೆ ನೀವು ಮಾಡ್ಬೇಕಂದ್ರೆ ಮಿನಿಮಮ್ ಮಂತ್ಲಿ ರೆಂಟ್ ನಿನಗೆ ಸಿಟಿಯಲ್ಲಿ ಬೇಕು ಅಂದರೆ 40,000 to 80,000 ಇರುತ್ತೆ. ಮತ್ತೆ ಕಂಪ್ಯೂಟರ್ಸು, ಅದು ಇದು, ನಿನ್ನ ಟೈಮ್ ಅಲ್ಲಿಗೆ ಹೋಗೋಕೆ ಬರೋದಕ್ಕೆ, ಪ್ರತಿ ದಿವಸ ನಾನು ಹೋಗ್ಬೇಕು, ಎಕ್ಸ್ಪೆನ್ಸಸ್ ಪ್ರತಿ ದಿವಸ ನಾನು ಹೋಗ್ಬೇಕು ಬರಬೇಕು. ಸೊ ಅದೆಲ್ಲ ತುಂಬಾ ಕಷ್ಟ. ಮತ್ತೆ
ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಈ ಥರ ದೂರ ಇದ್ದಾಗ ಅಷ್ಟಾಗಿ ಇಂಟ್ರೆಸ್ಟ್ ಇರೋದಿಲ್ಲ ಕೆಲಸ ಮಾಡೋಕ್ಕೆ. ನೋಡಿ, ಇದು ಸೆಕೆಂಡ್ ಇನ್ಕಮ್ ಸ್ಟ್ರೀಮ್. ಈಗ ಲ್ಯಾಂಡ್ ಅಪ್ರಿಷಿಯೇಷನ್ ಸಿಗುತ್ತೆ, ಜೊತೆಗೆ ನಮ್ಮ ಆಫೀಸ್ ಅಮೌಂಟ್ ಉಳಿಯುತ್ತೆ. ಇನ್ನು ನೀವು ಅನ್ಕೋಬಹುದು, ಇಷ್ಟೊಂದು ಇನ್ವೆಸ್ಟ್ ಮಾಡಿ ಇಷ್ಟೊಂದು ಲಕ್ಸುರಿಯಸ್ ಆಗಿ ಇಂಟೀರಿಯರ್ನ ಯಾಕೆ ಮಾಡಿಸ್ಕೋಬೇಕು, ಸಿಂಪಲ್ ಆಗಿ ಯಾವುದೋ ಒಂದು ಮಾಡಿಸ್ಕೊಂಡ್ರೆ ಆಗೋಗುತ್ತಲ್ವಾ? ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 40 to 50% ವುಡ್ ವರ್ಕ್. ಹೌದು, ಆಲ್ಮೋಸ್ಟ್ ವುಡ್ ವರ್ಕ್. ಬಂದವರೆಲ್ಲ ಹೇಳ್ತಾರೆ, ತುಂಬಾ ಇನ್ವೆಸ್ಟ್ ಮಾಡಿದ್ದೀರಾ ನೀವು, ವುಡ್ ವರ್ಕ್ ಸಿಕ್ಕಾಪಟ್ಟೆ ಮಾಡಿಸ್ಬಿಟ್ಟಿದ್ದೀರಾ ಅಂತ. ಹೌದು, ವುಡ್ ವರ್ಕ್ ತುಂಬ ಕಾಸ್ಟ್ಲಿ. ನಾವು ಅದನ್ನ ಯಾಕೆ ಮಾಡಿದ್ವಿ ಅಂದರೆ, ಅದು ಥರ್ಡ್ ಇನ್ಕಮ್ ಸೋರ್ಸ್. ಏನಪ್ಪ ಅಂದರೆ ನಮ್ದು ಯೂಟ್ಯೂಬ್ ವೀಡಿಯೋಸ್. ಈಗ ನೀನು ನೋಡು, ನೀ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದೀಯಾ, ಹಿಂದ್ಗಡೆ ಬ್ಯಾಕ್ಗ್ರೌಂಡು ಏನಾದರೂ ನಾವು ಪ್ರಮೋಷನ್ಸ್ ಮಾಡಬೇಕು ಅಂದ್ರು, ಪಾಡ್ಕಾಸ್ಟ್ ಮಾಡ್ಬೇಕಂದ್ರು, ವ್ಲಾಗ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಪ್ಲೇಸ್ ಬೇಕಲ್ವಾ? ಸುಮಾರು ಜನರು ಏನು ಮಾಡ್ತಾರೆ, ಸ್ಟುಡಿಯೋ. ಈಗ ನೋಡಿ, ನಾವು ನಮ್ಮ ಇದು ರಾಜು ಯೂಟ್ಯೂಬ್ ಕೋರ್ಸ್ ಮಾಡಿದ್ವಲ್ವಾ ನಾವು, ಆಲ್ಮೋಸ್ಟ್ ನಾವು ಇಲ್ಲಿ ಆಫೀಸಲ್ಲೇ ಅಲ್ವಾ ಮಾಡಿದ್ವಿ, ಇಲ್ಲೇ ಮಾಡ್ಬಿಡ್ತೀವಿ. ಸೊ ಇದು ಒಂದು ಸ್ಟುಡಿಯೋ ಫೀಲ್ ಬರುತ್ತೆ ನಮ್ಗೆ. ಆಮೇಲೆ ಲೈಟಿಂಗ್ಸ್ ಎಲ್ಲ ನಾವು ಖರ್ಚು ಮಾಡಿದ್ದೀವಿ. ಬಟ್ ಖರ್ಚು ಅನ್ನೋದಕ್ಕಿಂತ ಇನ್ವೆಸ್ಟ್ ಮಾಡಿದ್ದೀವಿ. ನಾವು ಇದನ್ನ ಯೂಟ್ಯೂಬ್ಗೆ ಹಾಕ್ತೀವಿ, ಯೂಟ್ಯೂಬ್ ಇಂದ ಸ್ವಲ್ಪ ಅಮೌಂಟ್ ಬರುತ್ತೆ, ಅದು ನಮ್ಗೆ ಇನ್ನೊಂದು ಇನ್ಕಮ್ ಸ್ಟ್ರೀಮ್, ಹೌದಿಲ್ವಾ? ಸೊ ನಾವು ಲೋನ್ ಮಾಡಿದ್ದೀವಿ, ಬಟ್ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಇದೆ. ಹೌದು, ಅದ್ರ ಜೊತೆಗೆ ನಾವು ಸೋಲಾರ್ ಹಾಕ್ಸಿದೀವಿ. ಅಲ್ಲಿ ಸ್ವಲ್ಪ ಆದಷ್ಟು ಎಲ್ಲೆಲ್ಲಿ ನಾವು ಖರ್ಚು ಉಳಿಸ್ಬೇಕೋ ಅಲ್ಲಲ್ಲಿ ನಾವು ಖರ್ಚು ಉಳಿಸ್ಕೊಂತ ಬರ್ತಾ ಇದೀವಿ. ಹೀಗಾಗಿ ಏನಾಗುತ್ತೆ, ಆಮೇಲೆ ಮನೆಯಲ್ಲೇ ಇರ್ತೀವಿ ಇಬ್ರು, ಟೈಮ್ ತುಂಬಾ ಸಿಗುತ್ತೆ, ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋಬಹುದು, ಆಫೀಸ್ ಚೆನ್ನಾಗಿ ನಡೆಸ್ಬೋದು. ಸೊ ನಾವು ಹಿಂಗೆ ಪ್ಲಾನ್ ಮಾಡಿಬಿಟ್ಟು ಮನೇನ ತಗೊಂಡ್ವೆ ಹೊರತಾಗಿ ನಾವು ಫ್ರೆಂಡ್ಸ್ ಹತ್ರ ತೋರಿಸ್ಕೋಬೇಕು, ರಿಲೇಟಿವ್ಸ್ ಹತ್ರ ತೋರಿಸ್ಕೋಬೇಕು, ಒಂದು ಲೆವೆಲ್ ಮೇಂಟೈನ್ ಮಾಡಬೇಕು, ನಮ್ಮ ಸ್ಟೇಟಸ್ನ ತೋರಿಸ್ಬೇಕು ಅಂತ ಹೇಳಿ ನಾವು ಸ್ವಂತ ಮನೆ ತಗೊಂಡಿಲ್ಲ. ಒಂದ್ ವೇಳೆ ಅದು ಮಾಡೋದಾಯ್ತು ಅಂದ್ರೆ ಕಷ್ಟ, ತುಂಬಾ ಕಷ್ಟ. ಒಂದು ಡಿಸಿಷನ್ ಲೈಫ್ ಟೈಮ್ ಸಫರಿಂಗ್. ಅದು ಏನೋ ಅದು ಒಂದು ಬ್ಯಾಡ್ ಡಿಸಿಷನ್ ಅಂತಾನೆ ಹೇಳ್ಬೋದು, ಆ ಥರ ಮನೆ ತಗೊಳ್ಳೋದು. ಸೊ ನಾವು ಯಾರೇ ಮಿಡಲ್ ಕ್ಲಾಸ್ ಅವರು ಯಾರೇ ಆಗಲಿ ಮನೆ ತಗೋಬೇಕು ಅಂದರೆ ಅವ್ರ ಇನ್ಕಮ್ನಲ್ಲಿ ಒಂದು ಮ್ಯಾಕ್ಸಿಮಮ್ 35% ಅಷ್ಟು EMI ಕಟ್ಟೋ ಥರ ಇರಬೇಕು. ಈಗ ನಿಮಗೆ 1 ಲಕ್ಷ ಸ್ಯಾಲ್ರಿ ಬಂತ ಅಂದ್ರೆ 35,000 EMI ಕಟ್ಬೋದು ಆರಾಮಾಗಿ. ಅದಕ್ಕಿಂತ ಜಾಸ್ತಿ ಹೋದ್ರೆ ಪ್ರಾಬ್ಲಮ್. ಇನ್ನು ಲೋನ್ ತಗೊಂಡ್ಮೇಲೆ ಎಷ್ಟು ಬೇಗ ತೀರ್ಸ್ಲಿಕ್ಕಾಗತ್ತೆ ಅದನ್ನ ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು. ಅಂದ್ರೆ ನಾವು ಸ್ಟಾರ್ಟಿಂಗ್ ಇಯರ್ಸ್ ಅಲ್ಲೇ ಪ್ರೀಪೇಮೆಂಟ್ ಜಾಸ್ತಿ ಮಾಡ್ತಾ ಹೋದ್ರೆ ಇಂಟ್ರೆಸ್ಟ್ ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೀ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಅಮೌಂಟ್ ಗಿಂತ ಬರೀ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ಈಗ ಫೈನಲ್ ಆಗಿ ಹೇಳೋದೇನಪ್ಪ ಅಂದರೆ, ಮನೆ ಅಂದರೆ ಸಮಾಧಾನವಾಗಿರ್ಬೇಕು. ಅಂದರೆ ಮನೆಗೆ ಬಂದಮೇಲೆ ಸಮಾಧಾನ ಇರಬೇಕು. ಆ ಮನೆಗೆ ಬಂದಮೇಲೆ ಸಮಾಧಾನ ಕಳ್ಕೊಳ್ಳೋ ಥರ ಇರಬಾರ್ದು. ಸೊ ನಾವು ಕೂಡ ಈ ಥರ ತುಂಬ ಕಷ್ಟಪಟ್ಟು ತುಂಬ ಅಲ್ಲಿ ಹಳೆ ಮನೇಲಿದ್ವಲ್ಲ ಅವ್ರ ಹತ್ರ ಸ್ವಲ್ಪ ಟೈಮ್ ಕೇಳಿ, ಮತ್ತು ಈ ಮನೆ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿಸಿ ಒಂದು ತಕ್ಕ ಮಟ್ಟಕ್ಕೆ ಆಗಿತ್ತು. ಅವಾಗೇನೆ ನಾವು ಮೂವ್ ಆಗಿಬಿಟ್ವಿ. ನನ್ನ ಬಾಣಂತನೂ ಇನ್ನೂ ಮುಗ್ದಿರಲಿಲ್ಲ, ಮಗು ಚಿಕ್ಕದಿತ್ತು. ಬೇಗ ಬೇಗ ಹೆಂಗಾಯ್ತು ನಿಜವಾಗ್ಲೂ ಅದು ಗೊತ್ತೇ ಆಗಲಿಲ್ಲ. ನಾವು ಅಷ್ಟು ಬೇಗ ನಾವು ಹೊಸ ಮನೆಗೆ ಮೂವ್ ಆಗಿಬಿಟ್ವಾ ಅಂತ ಹೇಳಿ ನಮಗೆ ಡೌಟ್ ಇತ್ತು. ಅಂದರೆ ಅದು ತುಂಬ ಟೈಮ್ ಇತ್ತು. ಕೆಲಸದವ್ರು ಬರ್ತಿರ್ಲಿಲ್ಲ. ನಾವು ಅನ್ಕೊಂಡಿದ್ದ ಪ್ಲಾನೇ ಬೇರೆ, ಅದ್ರ ಆಗಿರೋದೇ ಬೇರೆ. ತುಂಬ ಏನಂತ ಅಡ್ವಾನ್ಸ್ ಇಸ್ಕೊಂಡಿದ್ರೆ 6 months ಅಲ್ಲಿ ನಾವು ರೆಡಿ ಮಾಡ್ತೀವಿ ಅಂದ್ರೆ 8 months ಆಯ್ತು, 1 year ಆಯ್ತು, ಇನ್ನೂ ರೆಡಿ ಆಗ್ತಾ ಇಲ್ಲ. ನಾವು ಕೆಲವೊಂದು ಕೆಲಸಗಳೆಲ್ಲ ಮನೆಗೆ ಶಿಫ್ಟ್ ಆದಮೇಲೆ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಕೆಲವು ದಿವಸ ತೋಟದಲ್ಲಿದ್ದು ಕೂಡ ಕೆಲವೊಂದು ಕೆಲಸಗಳೆಲ್ಲ ಮಾಡಿಸ್ಕೊಂಡ್ವಿ. ಈ ಥರ ತುಂಬ ಕಷ್ಟಪಟ್ಟು ಅದು ಇದು ಸರ್ಕಸ್ ಮಾಡಿ ಈ ಕಂಪ್ಲೀಟ್ ಮನೆ ಮಾಡ್ಕೊಂಡ್ವಿ, ರೆಡಿ ಮಾಡಿಸ್ಕೊಂಡ್ವಿ. ಸೊ ನಾನು ಸ್ಟಾರ್ಟಿಂಗಿಂದ ಅಂದರೆ ಜಾಗ ಹುಡ್ಕೋದ್ರಿಂದ ಹಿಡಿದು ಹೋಮ್ ಟೂರ್ವರೆಗೂ, ಅಂದರೆ ಈ ವಿಡಿಯೋ ಕೂಡ ಸೇರಿ ಹೇಳ್ತಾ ಇದ್ದೀನಿ, ಎಲ್ಲದೂ ಕೂಡ ಒಂದೊಂದು ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಮನೆ ಹುಡ್ಕೋದು, ಮನೆ ಕಟ್ಸ್ಕೊಳ್ಬೇಕಾದ್ರೆ ಇಂಟೀರಿಯರ್ ಡಿಸೈನ್ ಮಾಡಿಸೋದು, ಅದೆಲ್ಲದು ಕೂಡ ನೀವು ಹಿಂದಿನ ಬ್ಲಾಗ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಇದರಿಂದ ಏನಾಗತ್ತೆಪ್ಪ ಅಂದರೆ ನಿಮಗೂ ಕೂಡ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಅಂದರೆ ಫ್ಯೂಚರಲ್ಲಿ ಏನಾದರೂ ನೀವು ಮನೆ ಕಟ್ಸ್ಬೇಕು, ಏನಾದರೂ ಮನೆ ತಗೊಳ್ಬೇಕು ಅಂತ ಪ್ಲ್ಯಾನ್ ಇದ್ದರೆ ಸೊ ನಿಮಗೂ ಅದರಿಂದ ಹೆಲ್ಪ್ ಆಗುತ್ತೆ. ಜೊತೆಗೆ ನನಗೂ ಇದರಿಂದ ಒಳ್ಳೆ ಮೆಮೊರಿ. ಎಲ್ಲದೂ ಕೂಡ ಈ ಥರ ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೈಮ್ನಲ್ಲಿ ನಾವು ನೋಡಿದಾಗ ಸೊ ಈ ಥರ ಎಲ್ಲ ಮಾಡಿದ್ವಾ, ಇಷ್ಟೆಲ್ಲ ಮಾಡಿದ್ವಾ ಅಂಥೇಳಿ ನಮ್ಮ ಲೈಫನ್ನ ನಾವೇ ನೋಡ್ಕೊಂಡಂಗಿರತ್ತಲ್ವ. ಹಾಗಾಗಿ ಇದೆಲ್ಲದ್ರದ್ದು ನಿಮಗೆ ವೀಡಿಯೋಸ್ ಸಿಗತ್ತೆ. ಸರಿ ಫ್ರೆಂಡ್ಸ್, ಇನ್ನು ಈಗ ಹೋಗಿ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಹೋಗಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ.
ಫ್ರೆಂಡ್ಸ್, ಇನ್ನು ಸಾಯಂಕಾಲ ಮಕ್ಕಳು ಬರೋ ಹೊತ್ತಿಗೆ ಸ್ವಲ್ಪ ನನಗೂ ಆಚೆ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ಮಕ್ಕಳು ಬಂದಿದ್ರು. ನಾನು ಅವ್ರಿಗೋಸ್ಕರ ಏನೋ ತಗೊಂಡು ಬಂದಿದ್ದೀನಿ. ಏನಿರ್ಬೋದು ಹೇಳಿ ನೋಡೋಣ. ನಮ್ಮ ಮಕ್ಳಿಗೆ ಅದು ತುಂಬ ಇಷ್ಟ, ಆದರೆ ಮುಟ್ಲಿಕ್ಕೆ ಸ್ವಲ್ಪ ಹೆದರ್ತಾ ಇದ್ದಾರೆ. ನನ್ಗಂತೂ ಅದು ನೋಡೋದೆ ಯಾವಾಗ ನನ್ನ ಮನೆಗೆ ತಗೊಂಡು ಬಂದು ಸಿನಿಮಾಗೆ ತೋರಿಸ್ತೀನಿ, ದೀರ್ಘ ತೋರಿಸ್ತೀನಿ ಅನ್ಸ್ಬಿಟ್ಟಿತ್ತು. ಇನ್ನು ನನ್ನ ಮಕ್ಕಳು ಫೇವ್ರೆಟ್ ಕೋಳಿ ಮರಿಗಳು ತಗೊಂಡು ಬಂದಿದ್ದೀನಿ. ತೋಟದಲ್ಲಿ ಪುಟ್ಟು ಮರಿಗಳು ಇರುತ್ತೆ, ಆದರೆ ನಾವು ಒಂದು ವಾರ ಬಿಟ್ಟು ಹೋಗೋದೇ ಅದು ದೊಡ್ಡ ಮರಿಗಳಾಗ್ಬಿಟ್ಟಿರುತ್ತೆ. ತುಂಬ ಹೊತ್ತು ಆಟಾಡೋಕ್ಕೂ ಆಗೋದಿಲ್ಲ ಅವರು. ಸೊ ಅದಕ್ಕಾಗಿ ನಾನು ಅನ್ಕೊಳ್ತಾ ಇದ್ದೆ, ಇಲ್ಲೇ ಎಲ್ಲಾದರೂ ಮನೆ ಹತ್ರ ಬಂದರೆ ಪುಟ್ಟ ಮರಿಗಳು ತಂದುಬಿಡೋಣ, ಸ್ವಲ್ಪ ದಿವಸ ಅದ್ರ ಜೊತೆ ಆಟಾಡ್ತಾರೆ ಅಂತ. ಎಕ್ಸ್ಪೆಷಲಿ ಈ ಟೈಮ್ನಲ್ಲಿ ಈ ಥರ ಪುಟ್ಟು ಮರಿಗಳು ಎಲ್ಲ ಕಡೆ ಮಾರ್ತಿರ್ತಾರೆ. ಕೋಳಿ ಮರಿನಾ? ಅದು ಕೋಳಿ ಮರಿ. ಕೋಳಿ ಮರಿಗೆ ತಿನ್ನೋಕೆ ಏನಾದರೂ ಕೊಡು. ಅದು ಸಿನಿಮಾಗೆ ಪಿಂಕ್, ದೀರುಗೆ ಗ್ರೀನ್. ಇಷ್ಟ ಆಯ್ತಾ ಸಿನಿಮಾ? ಇಷ್ಟ ಆಯ್ತು. ಯಾವುದು ತಿರು ನಿಂದು? ಯಾವುದು? ಬ್ಲೂ ಅಲ್ಲ, ಅದು ಗ್ರೀನ್. ಅದು ಅಪ್ಪ, ತೋಟಕ್ಕೆ ಹೋದಾಗೆಲ್ಲ ರಾಜಣ್ಣನ ಪಾಪ ಎಷ್ಟು ಕೇಳ್ತಿರ್ತಾಳೆ ಅವಳು, ನಾನು ಇದೊಂದು ತಗೊಂಡೋಗ್ತೀನಿ, ಮರಿ ತಗೊಂಡೋಗ್ತೀನಿ ಅಂತ. ಬಟ್ ಅದು ಅವಾಗ್ಲೇ ಮರಿ ಹಾಕಿರುತ್ತೆ ಅಂದರೆ ಒಂದು 2 days ಕೂಡ ಆಗಿರೋದಿಲ್ಲ. ತಾಯಿಯಿಂದ ದೂರ ಮಾಡಿ ಕರ್ಕೊಂಬರೋದು ಬೇಡ ಅಂತೇಳಿ ನಾವು ತಗೊಂಡು ಬಂದಿರಲ್ಲ ಅಷ್ಟೇ. ಇನ್ನು ಈ ಥರ ಆಚೆ ತಗೊಂಡು ಬಂದುಬಿಟ್ರೆ ಅದು ಪುಟ್ಟು ಮರಿಗಳೇ ಸಿಕ್ಬಿಡತ್ತಲ್ಲ, ಅದು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಇಬ್ರು. ಇನ್ನು ಈ ಮರಿಗಳು ಎಷ್ಟು ದಿನ ಇರತ್ತೋ ಗೊತ್ತಿಲ್ಲ, ಏಕೆಂದರೆ ಇದನ್ನು ಆಚೆ ಬಿಡೋ ಹಾಗೂ ಇಲ್ಲ. ಇಲ್ಲಿ ಸ್ವಲ್ಪ ಆಚೆ ಬಿಟ್ಟರೆ ಬೆಕ್ಕು ಓಡಾಡ್ತಾ ಇರುತ್ತೆ ನಮ್ಮ ಮನೆ ಹತ್ರ ಯಾವಾಗಲೂ. ಅದು ಅದ್ರ ಬಾಯಿಗೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಸೊ ಇದ್ದಷ್ಟು ದಿವಸ ಇದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೇನೋ ಅದನ್ನು ಪೆಟ್ ಮಾಡಬೇಕು ಅಂತೇಳಿ ತುಂಬ ಆಸೆ, ಬಟ್ ಸ್ವಲ್ಪ ಭಯ ಇದೆ. ಇನ್ನು ನಿಮ್ಮ ಮನೇಲಿ ಮಕ್ಕಳಿಗೆಲ್ಲ ಈ ಥರ ಕೋಳಿ ಮರಿಗಳು ಯಾರಿಗೆ ಇಷ್ಟ ಆಗತ್ತೆ ಅಂತೇಳಿ ಕಾಮೆಂಟ್ ಮಾಡಿ. ಎಷ್ಟು ಜನ ನಮ್ಮ ಸಿನಿಮಾ ಥರ ದೀರು ಥರ ಇದ್ದಾರೆ ಅಂತ ನೋಡೋಣ. ಕೆಲವು ಮಕ್ಕಳಿಗೆ ಈ ಥರ ಕೋಳಿಗಳ ಕಂಡ್ರೆ ಇಷ್ಟ ಆಗಲ್ಲ, ಅದು ಒಂಥರ ಅಂದರೆ ಕಾಲಿಂದ ಕೆರೆಯತ್ತೆ ಅಂತ ಹೇಳಿ ಇಷ್ಟ ಆಗಲ್ಲ ಅಂತ ಹೇಳಿ ಕೇಳಿದ್ದೆ. ಬಟ್ ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೂ ಈ ಥರ ಇಷ್ಟಪಡೋರು. ಅವನಂತೂ ನೋಡಿ ಅದು ಸ್ವಲ್ಪ ಹಾರ್ಬಿಡ್ತು ಮರಿ ಅಂತ ಹೇಳ್ಬಿಟ್ಟು ರಾಜು ಹತ್ರ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಇದನ್ನು ಮುಚ್ಚಿಡೋಕ್ಕೆ ನಮ್ಮ ಹತ್ರ ಬುಟ್ಟಿ ಏನೂ ಇಲ್ಲ, ಅದಕ್ಕಾಗಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಇತ್ತು, ಅದರಲ್ಲಿ ಹಾಕಿಟ್ಟಿದ್ದೀವಿ. ಅದು ನೋಡಿದ್ರೆ ಬಾಕ್ಸಿಂದ ಆಚೆ ಹಾರು ಬರ್ತಾ ಇದೆ. ಇಷ್ಟು ಮರಿ ಇದೆ, ಆದರೂ ಹಾರು ಬರ್ತಾ ಇದೆ. ಇವುಗಳ ಜೊತೆನೆ ಸ್ವಲ್ಪ ಕಾಲ ಕಳೆದ್ವಿ. ಮಕ್ಳಿಗೆ ತುಂಬ ಖುಷಿ ಆಯಿತು. ಇನ್ನು ಇವತ್ತಿನ ವಿಡಿಯೋ ಇಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಈ ವಿಡಿಯೋ, ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.